ಏನು ಮಾಡ್ಕೊಂಡಿಲ್ಲ. ದಯವಿಟ್ಟು ನೀವು ಓಪನ್ ಮಾಡಿ ನಾವಿರ್ತೀರಿ ನಿಮ್ ಜೊತೆಲಿ. ಅರ್ಥ ಆಯ್ತಾ? ಅಂಗಡಿ ಓಪನ್ ಮಾಡಿ ನಾವಿರ್ತೀರಿ ನಿಮ್ ಜೊತೆಲಿ. ಯಾರಿಗೂ ಎದುರೋದು ಬೆದರೋದು ಬೇಡ. ಪೊಲೀಸ್ ಇಲಾಖೆ ನೀವು ಇಲ್ಲಿ ಭಯ ಬೀಳಂತವುದು, ಇವ್ರ ಬೆದರಿಕೆಗಳಿಗೆ ಅಂಜಂತವ್ದು, ಇದನ್ನೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನೀವು ಅಂಗಡಿಗಳು ಇವತ್ತೇ ಓಪನ್ ಮಾಡ್ಬೇಕು. ಈಗ್ಲೇ ನಾವಿಲ್ಲೇ ಇರ್ತೀರಿ ಬಂಗಾರಪೇಟೆಯಲ್ಲಿ. ಅದ್ ಯಾರು ಬರ್ತಾರೆ ನಿಮ್ಮನ್ನ ತಡೆಯಕ್ಕೆ ನಾವು ನೋಡ್ತೀರಿ. ನಾನು ಅದಕ್ಕೆ ಡಿವೈಎಸ್ಪಿ ಲಕ್ಷ್ಮಣವ್ರಿಗೆ ಫೋನ್ ಮಾಡಿದ್ದೆ, ಸರ್ಕಲ್ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿದ್ದೆ. ಈಗಲೇ ಅನೌನ್ಸ್ ಮಾಡಿ. ಈ ಬಂದು ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು? ನೀವು ಬಂದ್ ಮಾಡೋದ್ರಿಂದ ಬಂಗಾರಪೇಟೆ ಜನಕ್ಕೆ ಏನಾದ್ರೂ ಅನುಕೂಲ ಆಗುತ್ತಾ? ಇವತ್ತು ಬಂಗಾರಪೇಟೆ ಜನಕ್ಕೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಈ ಸ್ಥಳೀಯ ಶಾಸಕರನ್ನ ಪರ್ಮನೆಂಟ್ ಆಗಿ ಮನೆ ಕಳ್ಸೋಂತ ಟೈಮು ಮುಂದಿನ ದಿನಗಳಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈ ಅಂಗಡಿಗಳನ್ನ ಓಪನ್ ಮಾಡಿಸೋವರೆಗೂ ಈ ಪೊಲೀಸ್ ಇಲಾಖೆಯವರು ಬಂದಿಲ್ಲ, ಅನೌನ್ಸ್ ಮಾಡಿ ಓಪನ್ ಮಾಡಿಸಿಲ್ಲ ಅಂದ್ರೆ ನಾವು ಆ ಸರ್ಕಲ್ ಅಲ್ಲಿ ನಾವು ರೋಡ್ ಬಂದ್ ಮಾಡ್ತೀರಿ. ಅದಕ್ಕೋಸ್ಕರ ಈಗಾಗ್ಲೇ ನಾವು ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದಿರಿ, ಇಲ್ಲಿ ಯಾರ್ಯಾರು ಬಂದು ರೌಡಿಸಂ ಮಾಡಿ ರಸ್ತೆಗಳಲ್ಲಿ ಟೈರ್ಗಳಿಗೆ ಬೆಂಕಿ ಇಕ್ಕಿ ಬೆದರಿಸಿ ಇನ್ನೊಂದು ಮತ್ತೊಂದು ಮಾಡಿ ಬಂದ್ ಮಾಡಿದ್ದಾರೆ. ಅದೆಲ್ಲ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೀನಿ. ಅವ್ರ ಮೇಲೆ KGF SP ಅವರು ಇರ್ಬೋದು, DSP ಇರ್ಬೋದು, ಸ್ಥಳೀಯವಾಗಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಸುಮೋಟೋ ಕೇಸು ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. SN ನಾರಾಯಣಸ್ವಾಮಿ ಅವರೇ, ನಿಮ್ಮಿಂದ ಬಂಗಾರಪೇಟೆ ಜನಕ್ಕೆ ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ. ಇದ್ರಾಗ್ಲೂ ಎಲ್ಲೂನು 30-40 ಸೈಟ್ ಬಡವ್ರ ಕನ್ಸನ್ ಅಂದ್ರೂ ಅದನ್ನ ಇಟ್ಕೊಂಡಿಲ್ಲ ಎಲ್ಲಾ ಕಡೆನು. ಇಲ್ಲೆಲ್ಲ ಬಂದ್ ಮಾಡ್ಬಿಟ್ಟು ನಿಮ್ SN ರೆಸಾರ್ಟ್ ಅಲ್ಲಿ ಬಾರ್ ಓಪನ್ ಆಗೈತೆ, ಚೌಟ್ರಿ ಓಪನ್ ಆಗೈತೆ, ಹೋಟ್ಲ್ ಓಪನ್ ಆಗೈತೆ. ಏನು ನಿಮ್ SN ಸಿಟಿಯಲ್ಲೂ ಅಂಗಡಿಗಳು ಅವು ಇವು ಎಲ್ಲ ಓಪನ್ ಮಾಡ್ಕೊಂಡಿದ್ದೀರಿ, ಎಲ್ಲ ಮಾಡ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಿಮ್ಮ ಆಫೀಸನ್ನು, ಕಾಂಗ್ರೆಸ್ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ದೀರಿ. ನಿಮ್ಗೊಂದು ಕಾನೂನು, ಬಂಗಾರಪೇಟೆ ತಾಲೂಕಲ್ಲಿ ಇರ್ತಕ್ಕಂಥವ್ರಿಗೊಂದೊಂದು ಕಾನೂನಲ್ಲ. ಯಾರ್ಯಾರ ನಿಮ್ಮ ಹತ್ರ ಅಡ್ಜಸ್ಟ್ ಆಗ್ಬೋದು. ಬಂಗಾರಪೇಟೆ ಜನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ, ಇದು ತೊಗ್ಲಕ್ ದರ್ಬಾರ್ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಕೂಡ್ಲೆ ಅಂಗಡಿ ಮಾಲೀಕರು, ಯಾರ್ಯಾರು ನಮ್ಮ ವರ್ತಕರ ಸಂಘದವರಿದ್ದೀರಿ, ದಯವಿಟ್ಟು ನೀವು ಕೂಡ್ಲೆ ನೀವು ಓಪನ್ ಮಾಡಿ. ಕೂಡ್ಲೆ ಬಂದು SP ಅವರು, DSP ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಎಲ್ಲ ಬಜಾರ್ ಸ್ಟ್ರೀಟ್ ಅಲ್ಲಿ ಹೋಗಿ ಅನೌನ್ಸ್ ಮಾಡೋದ್ರ ಮುಖಾಂತರ ಅಂಗಡಿಗಳು ಓಪನ್ ಮಾಡ್ಬೇಕು ಅಂತ ಹೇಳಿ ಓಪನ್ ಮಾಡಿಸೋವರೆಗೂ ನಾವು ಆ ಸರ್ಕಲ್ ಅನ್ನ ಬಂದ್ ಮಾಡ್ತೀರಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮುಖ್ಯಮಂತ್ರಿಗಳಿಗೂ ಹೇಳೋದಷ್ಟೇ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಇಂಥ ನಾಲಾಯಕ ಶಾಸಕರುಗಳನ್ನ ಇಟ್ಕೊಂಡು ನೀವು ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ವರ್ತಕರಿಗೆ ದಿನ ಕೂಲಿ ಮಾಡ್ಕೊಂಡು ಏನೋ ಹೊಟ್ಟೆ ಪಾಡಕ್ಕೋಸ್ಕರ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರಿಗೂ ಇವತ್ತು ತೊಂದರೆ ಕೊಡ್ತಾ ಇದಾರಲ್ಲ. ದಯವಿಟ್ಟು ಇಂಥ ಶಾಸಕರು ನಿಮ್ ಪಾರ್ಟಿಯಲ್ಲಿ ಇರ್ಬೇಕಾ? ದಯವಿಟ್ಟು ಯೋಚನೆ ಮಾಡಿ. DK ಶಿವಕುಮಾರ್ ಅವರೇ, BK ಹರಿಪ್ರಸಾದ್ ಅವರೇ, ಒಂದ್ ಕಡೆ ನಮ್ಮ ವಿಜೇಂದ್ರನವರು ಬರ ಅಧ್ಯಯನಕ್ಕೆ ಅಂತ ಹೇಳಿ ಎಲ್ಲಾ ಕಡೆ ಹೋಗಿ ಎಲ್ಲ ಅಧ್ಯಯನ ಮಾಡಿ ಏನೇನ್ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಕೂಡ್ಲೆ ಅವ್ರ ಪರಿಹಾರ ಕೊಡ್ಬೇಕಂತ ಹೇಳಿ ಓಡಾಡ್ತಾ ಇದ್ರು ಇಡೀ ರಾಜ್ಯದಲ್ಲಿ. ನಮ್ಮ ಅಶೋಕಣ್ಣವರೆಲ್ಲ ಇಲ್ಲಿ ಬಂಗಾರಪೇಟೆಯಲ್ಲಿ ತೊಗ್ಲಕ್ ದರ್ಬಾರ್ ಮಾಡ್ತಾ ಇರ್ತಕ್ಕಂಥ ಈ SN ನಾರಾಯಣಸ್ವಾಮಿ ಅವರು ಇವತ್ತು ಅವರ ಬೆಂಬಲಿಗರನ್ನ ಬಿಟ್ಟು ಇವತ್ತು ಅಂಗಡಿಗಳನ್ನ ಏನ್ ಬಂದ್ ಮಾಡಿಸಿದರೆ ಇದು ಗೊತ್ತು ಅನೌನ್ಸ್ ಮಾಡಿಸಿ. ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ನಿಮ್ಮ ಅವ್ರು ಹೇಳಿದ್ರು, ನೀವು ಇದರಲ್ಲಿ ಮೈಕ್ ಎತ್ಕೊಂಡು ಅನೌನ್ಸ್ ಮಾಡಿಸಿ ಓಪನ್ ಮಾಡಕ್ ಹೇಳ್ರಿ. ತಾಲೂಕ್ ಆಫೀಸ್ ಬಂದ್ ಮಾಡಿಸೋದು, ಪ್ರೈವೇಟ್ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು ಬಂದ್ ಮಾಡಿಸೋದು. ಯಾರು ಸತ್ತೋದ್ರಲ್ಲಿ? ಯಾರು ಸತ್ತೋಗಿಲ್ಲ. ಅರ್ಥ ಆಯ್ತಾ? ನಾನು ಹೇಳೋದೇನಂದ್ರೆ ಶಾಂತಿ ರೀತಿಯಲ್ಲೇ ನಾವಿದ್ದೀವಿ, ನಿಮ್ಗೆ ಸಹಕಾರ ಕೊಡ್ತೀವಿ. ಇಲ್ಲಿ ಗ್ರಾಹಕರಿದ್ದಾರೆ, ಅಂಗಡಿ ಇದ್ದಾರೆ, ರೈತರಿದ್ದಾರೆ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನೆಲ್ಲ ರವಿ ಅವರೇ ತಗೊಂಬಂದು ಇಲ್ಲಿ ಮಾಡ್ತಾರೆ. ಸೊಪ್ಪು ಇನ್ನೊಂದು ಮತ್ತೊಂದು ಒಂದು ದಿನ ಅದನ್ನ ಇದು ಮಾಡಿಲ್ಲ ಅಂದ್ರೆ ವೇಸ್ಟ್ ಆಗೋದೈತೆ. ನಾನು ಹೇಳೋದೇನಂದ್ರೆ ಇವ್ರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂದ್ರೆ ಹೋಗಿ ಕಾಂಗ್ರೆಸ್ ಆಫೀಸ್ ಬೀಗ ಹಾಕ್ಲಿ, ಅದೇನೋ ಇಲ್ಲಿ ಟೈರ್ಗಳಿಗೆ ಬೆಂಕಿ ಇಕ್ಕಿದ್ರಂತಲ್ಲ ಅದನ್ನ ಅಲ್ಲಿ ಮಾಡ್ಲಿ, ಇಲ್ಲ ಅವ್ರ ಮುಖ್ಯಮಂತ್ರಿಗಳ ಮನೆ ಹತ್ರ, ಕಾಂಗ್ರೆಸ್ ಅಧ್ಯಕ್ಷರ ಮನೆ ಹತ್ರ ಹೋಗಿ ಗಲಾಟೆ ಮಾಡಿ. ಅದ್ ಬಿಟ್ಟು ಇಲ್ಲಿ ಬಂಗಾರಪೇಟೆ ಜನ MLA ಮಾಡೋರು ಮಂತ್ರಿಗಿರಿ ಕೊಡಕ್ಕಾಗ್ತದೆ ಹೇಳೋರು. ಅದಕ್ಕೋಸ್ಕರ ದಯವಿಟ್ಟು ನೀವು ಅನೌನ್ಸ್ ಮಾಡಿ. ಯಾಕಂದ್ರೆ ಎಲ್ಲಾ ಸರ್ಕಲ್ಗಳಲ್ಲೂ ಪೊಲೀಸರು ಹಾಕಿದ್ದಾರೆ. ನಿಮ್ ಪೊಲೀಸರು ನೋಡ್ಬಿಟ್ಟೆ ಅವ್ರ ದಿಗ್ಲಕ್ಕೆ ಓಪನ್ ಮಾಡಿದಿರ. ಅವ್ರು ಈಗ
ಅರ್ಥ ಆಯ್ತು? ಎಲ್ಲ ನಾನು ನೋಡ್ಕೊಂಬಂದು ಈಗಲೂ ಅಲ್ಲೇ ಬಂದ ನೀವು ಅನೌನ್ಸ್ ಮಾಡಿ, ನೀವು ಅನೌನ್ಸ್ ಮಾಡಿ. ಅರ್ಥ ಆಯ್ತು? ನಾನು ಹೇಳೋದೇನಂದ್ರೆ ಇವತ್ತು ಇರ್ತಾರೆ, ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ. ಅರ್ಥ ಆಯ್ತಾ? ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಜೊತೆ ನಾವಿರ್ತೀವಿ. ಅರ್ಥ ಆಯ್ತಾ? ನೀವು 5 ವರ್ಷ ನಮ್ಮನ್ನು ನೋಡಿದ್ದೀವಿ. ನಾವು ಯಾವ ಥರ ಡಿಪಾರ್ಟ್ಮೆಂಟ್ ಬಳಸ್ಕೊಂಡ್ರೆ, ಯಾವ ಥರ ತೊಂದರೆ ಕೊಟ್ಟರೆ ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಈಗೂ ನೋಡ್ತಾ ಇದ್ದೀವಿ. ನಮ್ಮ ರೈತರು ಫಸ್ಟೇ ಸಂಕಷ್ಟದಲ್ಲಿ ಅವ್ರು. ಇವತ್ತು ಆಗಿರ್ತಕ್ಕಂಥ ಬೆಳೆಗಳಿಗೆ ನೀರುಗಳು ನಿಂತಾಗ ಹೊರಗಳಿಗೆ KCB ಅಲ್ಲಿ ನೀರಾದ್ರೂ ತಗೊಂಬಂದು ನಾವೇನು ಬೇರೆ ಬಿಟ್ಟಿದ್ದೀರಿ, ನಾವಿದ್ದಾಗ ಯಾವಾಗ ನೀರು ಬಿಡ್ತಾ ಇದ್ದೀವಿ, ಆ ನೀರನ್ನು ಬಂದ್ ಮಾಡ್ಸಕ್ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ತರಕಾರಿ ಮುಚ್ಚಿಕೊಂಡವ್ರೆ ಪಾಪ. ಇವತ್ತು ಬಿಟ್ರೆ ಇದಾಗಿರುತ್ತೆ ಅಂಗಡಿಗಳು, ಅದನ್ನು ಓಪನ್ ಮಾಡ್ಸಕ್ ಹೇಳಿ. ನೀವು ಒಂದ್ಸಲ ಅನೌನ್ಸ್ ಮಾಡಿ. ಅರ್ಥ ಆಯ್ತು? ಎಲ್ಲ ಓಪನ್ ಮಾಡ್ತಾರೆ, ನಾವು ಓದ್ತೀವಿ. ಇಲ್ಲಾಂದ್ರೆ ನಾನು ಇಲ್ಲಿ ನಿಮ್ಗೆ ಕೇಳಕ್ ಬಂದಿದ್ದೇನೆ, ಆ ಸರ್ಕಾರ ಅನೌನ್ಸ್ ಮಾಡಿ ಅಷ್ಟೇ. ನೀವು ಅನೌನ್ಸ್ ಮಾಡ್ಬಿಡಿ. ಜೀಪ್ ಎತ್ಕೊಂಡು ಎಲ್ಲ ಬಜಾರ್ ಸ್ಟ್ರೀಟ್ಗಳಲ್ಲಿ ಅವರೆಲ್ಲ ಅವ್ರವ್ರು ಓಪನ್ ಮಾಡ್ತಾರೆ. ದಯವಿಟ್ಟು ಯಾರು ಇಲ್ಲ ಆ ಥರದಲ್ಲಿ. ಆಗೋಯ್ತು 2 ಗಂಟೆ 2 ನಿಮಿಷ ಆಗೋಯ್ತು. ನಾನು ಹೇಳೋದೇನಂದ್ರೆ ನೀವು ಅನೌನ್ಸ್ ಮಾಡಿಸಿ, ನೀವು ಅನೌನ್ಸ್ ಮಾಡಿಸ್ಬಿಡಿ. ಅರ್ಥ? ನಾನು ಹೇಳೋದೇನಂದ್ರೆ ಅಧಿಕಾರ ಶಾಶ್ವತ ಅಲ್ಲ. ಜನ ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ. ಬಂಗಾರಪೇಟೆ ಜನಕ್ಕೆ ತೊಂದರೆ ಆಗ್ತಾ ಇದೆಯಾ, ಅನುಕೂಲ ಆಗ್ತಾ ಇದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ ದಯವಿಟ್ಟು ನೀವು ಅನೌನ್ಸ್ ಮಾಡಿಬಿಡಿ. ಆ ಜನಗಳನ್ನ ಭಯದಿಂದ ನಾವು ಓಟ್ ಹಾಕ್ಸ್ಕೊಳ್ಳೋಕ್ಕಾಗಿ, ಭಯದಿಂದ ನಾವು ರೆಸ್ಪೆಕ್ಟ್ ಕೊಡಿಸ್ಕೊಳ್ಳೋಣ. ಅರ್ಥ ಆಯ್ತಾ? ಅವ್ರಿಗೆ ಹೋಗಿ ಅಲ್ಲಿ ಗಲಾಟೆ ಮಾಡಲಿ. SN ರೆಸಾರ್ಟಲ್ಲಿ, SN ಸಿಟಿಯಲ್ಲಿ Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail.